ಹೋದ ವರ್ಷ ಅಂದರೆ ಈಗ ಒಂದು 3 ವರ್ಷದಿಂದ ನನ್ನ ಮಗಳು ಮದುವೆನೇ ಆಯಿತು. ಅವಳು ಬೆಂಗಳೂರಲ್ಲಿದ್ದಾನೆ. ನನ್ನ ಅಳಿಯ ಬಂದು ಅಜಯ್ ಸಿಂಹ ಅಂತ, ಅವರು ಕಲರ್ಸ್ ಕನ್ನಡದಲ್ಲಿದ್ದಾರೆ. ಅವ್ರ ಪಾಡಿಗೆ ಅವರು ಆರಾಮಾಗಿದ್ದಾರೆ. ನನ್ನ ಮಗ ಅವನ ಪಾಡಿಗೆ ಅವನಿದ್ದಾನೆ. ಈಗ ನನ್ನ ಕೆಲಸ ಏನಂದರೆ ಸಮಾಜ ಸೇವೆ ಮಾಡೋದು, ಪ್ರಾಣಿಗಳನ್ನ ನೋಡ್ಕೊಳ್ಳೋದು, ಸುಮ್ಮನೆ ಇರೋದು. ಆದ್ರೂ ಒಂದೊಂದ್ಸಲಿ ಅನಿಸುತ್ತೆ ಮನುಷ್ಯನಿಗಿಂತ ಹಾವುಗಳೇ ವಾಸಿ ಅಂತ. ಏಕೆಂದರೆ ಹಾವು ತೊಂದರೆ ಕೊಡದೆ ಕಚ್ಚಲ್ಲ, ತುಳಿದ್ರೆ ಮಾತ್ರ ಕಚ್ಚೋದು, ತುಳಿದೇ ಇದ್ದರೆ ಕಚ್ಚಲ್ಲ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಮನುಷ್ಯ ಆ ಥರ ಅಲ್ಲ. ನಿಮ್ಮ ಜೊತೆನೇ ತಿಂತಾನೆ, ನಿಮ್ಮ ಜೊತೆನೇ ಕುಡಿತಾನೆ, ನಿಮ್ಮ ಜೊತೆನೇ ಇರ್ತಾನೆ, ಬೆನ್ನಿಗೆ ಚೂರಿ ಹಾಕ್ತಾನೆ. ಆದ್ದರಿಂದ ಅದಕ್ಕೆ ನಾನು ಆಟೋ ಮೇಲೆ ಬರೆಸ್ದೆ, ಸ್ನೇಕ್ಸ್ ಆರ್ ನಾಟ್ ಆ್ಯಸ್ ಪಾಯ್ಸನಸ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಎಷ್ಟು ಬೇಜಾರಾಗುತ್ತೆ ಸರ್. ಸೊ ಈ ಥರ ಜೀವನ ಸಾಗಿಸ್ಕೊಂಬಂದೆ. ರಾಜಕಾರಣ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಮನುಷ್ಯನಿಗೆ ಕೊನೆಯಲ್ಲಿ ಪೀಸ್ ಆಫ್ ಮೈಂಡ್ ಬೇಕು, ಸಂತೃಪ್ತಿ ಜೀವನ. ಅದಕ್ಕೆ ಆಧ್ಯಾತ್ಮದ ಕಡೆ ಬಂದೆ. ಮದ್ದಿಂದ ಪೂಜೆ ಪುನಸ್ಕಾರ ಮಾಡ್ಕೊಂಬರ್ತಿದ್ದೆ. ನಾನು ಈ ಸಾಯಿಬಾಬಾ ದೇವಸ್ಥಾನವನ್ನು ಬೃಂದಾವನ ಎಕ್ಸ್ಟೆನ್ಷನ್ಲೇ ಮಾಡಬೇಕು ಅಂತಿದ್ದೆ. ಅಲ್ಲೇನೇ ಕಿರಿಕ್ ತೆಗೆದ್ರು. ಅಲ್ಲಿಂದ ಕುವೆಂಪು ನಗರ ನಾನು ಗೆದ್ದಿದ್ದು ವಾರ್ಡಲ್ಲಿ ಮಾಡಬೇಕು ಅಂತಿದ್ದೆ. ಅಲ್ಲೂ ಏನೋ ಪ್ರಾಬ್ಲಮ್ ಆಯಿತು. ನಮ್ಮದೊಂದು ಜಾಗ ಇತ್ತಲ್ಲಿ, ಬಾಡಿಗೆ ಕೊಟ್ಟರು. ಮನೆಯವ್ರು ಹೇಳ್ತಿದ್ರು ತುಂಬ ಹಾವುಗಳು ಓಡಾಡುತ್ತೆ, ಕ್ಲೀನ್ ಮಾಡಿಸಿ ಅಂತ. ಒಂದಿನ JCB ಥರ ಕ್ಲೀನ್ ಮಾಡಿಸಿದಾಗ 2 ಹಾವು ಹೋಯ್ತು, ಕೇರೆ ಹಾವುಗಳು. ಆವಾಗ ಏನೋ ಒಂದು ಫ್ಲಿಕ್ಕರ್ ಆಯಿತು, ಎಲ್ಲೆಲ್ಲೋ ಯಾಕೆ ಮಾಡ್ತೀಯ, ಇಲ್ಲೇ ಮಾಡು ಅಂತ. ಅದು ಫ್ಲಿಕ್ಕರ್ ಆಗಿ 1 ವರ್ಷಕ್ಕೆ ನಮ್ಮ ಭಾಷ್ಯಂ ಸ್ವಾಮೀಜಿಯವ್ರ ಕೈಲಿ ಗುದ್ಲಿ ಪೂಜೆ ಮಾಡಿಸ್ದೆ. ಅದೇ ಫೆಬ್ರವರಿ ನೆಕ್ಸ್ಟ್ ಇಯರು 6ನೇ ತಾರೀಕು ನಮ್ಮ ಮೈಸೂರಿನ ಮಹಾರಾಜರು, ಅವರು ಇನ್ನೂ ಸಂಸದರಾಗಿರಲಿಲ್ಲ. ನೀವು ರಾಜಕಾರಣಿಗಳನ್ನ ಕರೆಸ್ಬೋದು, ರಾಜರು ಕರೆಸೋದು ಕಷ್ಟ ಅಂತ ಮಹಾರಾಜರನ್ನ ನಮ್ಮ ದೇವಸ್ಥಾನಕ್ಕೆ ಇನಾಗ್ರೇಷನ್ಗೆ ಕರೆಸಿ ಅವ್ರ ಕೈಲಿ ಪೂರ್ಣಾವತಿ ಮತ್ತು ಕುಂಭಾಭಿಷೇಕ ಮಾಡಿಸಿದ್ವಿ. ಅವ್ರಿಗೆಲ್ಲ ನಾವು ಮರೆಯಾಗಿಲ್ಲ. ಸೊ ಈಗ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವು ತೋರಿಸ್ತಾ ಇದ್ದೀನಿ. ನಮಗೆ ಪೀಸ್ ಆಫ್ ಮೈಂಡ್ ಸಿಗ್ತಿರೋದೇ ಈ ಒಂದು ಆಧ್ಯಾತ್ಮದಿಂದ. ಎಲ್ರಿಗೂ ಅಷ್ಟೇ, ಕೊನೆಗಾಲದಲ್ಲಿ ದೇವರೇ ಕೈ ಹಿಡಿಬೇಕು, ಅವನೇ ಕಾಪಾಡೋದು, ಅವನೇ ಕಾಪಾಡ್ತಾನೆ ಇರ್ತಾನೆ. ಸೊ ಈಗ ಪ್ರಾಣಿ ಪಕ್ಷಿಗಳ ಜೊತೆ ಈ ಒಂದು ದೇವಸ್ಥಾನ ನೋಡಿಕೊಂಡು ನನ್ನ ಸ್ನೇಹಿತರ ಸಹಾಯದಿಂದ, ನಾನು ಅಕಸ್ಮಾತ್ ಊರಲ್ಲಿಲ್ಲ ಅಂದರೆ ನನ್ನ ಸ್ನೇಹಿತರು ರವಿ ದೇವಸ್ಥಾನ ನೋಡ್ಕೋತಾರೆ, ನಮ್ಮ ಪ್ರಾಣಿಗಳನ್ನ ನಮ್ಮ ಈಗ ಜಯಮ್ಮ ಅವ್ರು ನೋಡ್ಕೋತಾರೆ. ಈ ಥರ ನೋಡಿಕೊಂಡು ಬರ್ತಾಯಿದ್ದೀನಿ.